ವಿಶ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಸ್.ಎ. ಬ್ರಾದರ. ಈ ಒಂದು ವಿಡಿಯೋದ ಮೂಲಕವಾಗಿ ದಿನಾಂಕ 3 ಮಾರ್ಚ್ 2024ರಂದು ಆದರ್ಶ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶಕ್ಕಾಗಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ತದನಂತರ 1ನೇ ಸುತ್ತಿನ ಆಯ್ಕೆ ಪಟ್ಟಿ, 2ನೇ ಸುತ್ತಿನ ಆಯ್ಕೆ ಪಟ್ಟಿ, 3ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಪ್ರಕಟಿಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ಈ ಒಂದು ಇನ್ನೂ ಉಳಿದಿರತಕ್ಕಂಥ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ದೃಷ್ಟಿಕೋನದಿಂದ ಈ ಆದರ್ಶ ವಿದ್ಯಾಲಯಗಳು 6ನೇ ತರಗತಿ 4ನೇ ಸುತ್ತಿನ ಪ್ರವೇಶವನ್ನು ಕೌನ್ಸಿಲಿಂಗ್ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಅದು ದಿನಾಂಕ 13 ಆಗಸ್ಟ್ 2024ರಂದು ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಒಂದು ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಆಯಾ ಆದರ್ಶ ವಿದ್ಯಾಲಯಗಳ ಶಾಲೆಯಲ್ಲೇ ನಡೆಸಲಾಗುತ್ತದೆ. ಮತ್ತು 14ನೇ ಆಗಸ್ಟ್ 2024ರಂದು ಮೀಸಲಾತಿ ವರ್ಗವಾರು ಅಂದ್ರೆ 2A ಕ್ಯಾಟಗರಿ 1, 3rd B ಈ ರೀತಿಯಾಗಿ ಮೀಸಲಾತಿಯನ್ನು ಹೊಂದಿರತಕ್ಕಂಥ ವರ್ಗದ ಮೆರಿಟ್ ವಿದ್ಯಾರ್ಥಿಗಳಿಗೆ ಆಯಾ ಆದರ್ಶ ವಿದ್ಯಾಲಯದಲ್ಲಿ ಕೌನ್ಸಿಲಿಂಗ್ ಅಂತಕ್ಕಂಥದ್ದನ್ನು ಮಾಡುವ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈಗಾಗಲೇ ಆದರ್ಶ ವಿದ್ಯಾಲಯದ ವೆಬ್ಸೈಟ್ನಲ್ಲಿ ಆಯಾ ಆದರ್ಶ ವಿದ್ಯಾಲಯದಲ್ಲಿ ಇನ್ನೂ ಎಷ್ಟು ಸೀಟುಗಳನ್ನು ಭರ್ತಿ ಮಾಡಿಕೊಳ್ಳಲು ಬೇಕಾಗಿದ್ದಾರೆ ಎಂಬ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಮತ್ತು ಯಾವ ಮೀಸಲಾತಿಗೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಸಹ ಒಂದು ಆ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಆ ಮಾಹಿತಿಯ ಬಗ್ಗೆನೇ ನಿಮ್ಗೆ ಈ ಒಂದು ವಿಡಿಯೋ ಮೂಲಕವಾಗಿ ತಿಳಿಸಲು ಬಯಸುತ್ತೇನೆ. ಮೊದಲಿಗೆ ನೀವು ಈ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥ ವೆಬ್ಸೈಟ್ಗೆ ಒಂದು ಪ್ರವೇಶ ಅಂತಕ್ಕಂಥ ಪಡೀರಿ. ಈ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥ ಒಂದು ವೆಬ್ಸೈಟನ್ನು ಓಪನ್ ಮಾಡಿದಾಗ ಅಲ್ಲಿ ಈ ರೀತಿಯಾಗಿ ಒಂದು ಸ್ಕ್ರೀನ್ ಅಂತಕ್ಕಂಥದ್ದು ಬರ್ತೈತಿ. ಬಂದಾಗ ಈ ಕಡೆ ಬಲಭಾಗದಲ್ಲಿ ನೋಡ್ರಿ, ಇಲ್ಲಿ ಆದರ್ಶ ವಿದ್ಯಾಲಯ ಅಂತ ಐತಿ. ಇಲ್ಲಿ ಆದರ್ಶ ವಿದ್ಯಾಲಯ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಆದರ್ಶ ವಿದ್ಯಾಲಯದ ವೆಬ್ಸೈಟ್ ಅಂತಕ್ಕಂಥದ್ದು ಈ ರೀತಿ ಒಂದು ಓಪನ್ ಆಗ್ತೈತಿ. ಓಪನ್ ಆದಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಕತ್ತೈತಿ 4ನೇ ಸುತ್ತಿನ ಪ್ರವೇಶ ಕೌನ್ಸಿಲಿಂಗ್ ಮೋಡ ಅಂತಕ್ಕಂಥ ದೊಡ್ಡ ಅಕ್ಷರದಾಗ ಐತಿ. ಅಲ್ಲಿ ತೆಗಿರಿ, ಕ್ಲಿಕ್ ಬೇರೆ ಕಡೆ ಮಾಡಿರಿ, ಅದು ಹೋಗ್ತೈತಿ. ಹೋದಾಗ ಇಲ್ಲಿ ನೋಡ್ರಿ, ಮ್ಯಾಲೆ ಐತಿ ನೋಡ್ರಿ, ಇಲ್ಲಿ 2024-25ರ 6ನೇ ತರಗತಿಯ ಪ್ರವೇಶ, ಅದ್ರ ಮೇಲೆ ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡಿರಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಸ್ಟ್ ಕೊನೆಯಲ್ಲಿ ರೌಂಡ್ 4 ಲಭ್ಯ ಇರುವ ಸೀಟುಗಳು ಅಂತಕ್ಕಂಥದ್ದು ಐತಿ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅವಾಗ ನಿಮ್ಗೆ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಸೀಟುಗಳು ಲಭ್ಯ ಅದಾವು, ಇನ್ನೂ ಎಷ್ಟು ಸೀಟುಗಳನ್ನ ಭರ್ತಿ ಮಾಡ್ಕೊಳ್ಬೋದು ಎಂಬುದರ ಬಗ್ಗೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಲ್ಲಿ ನಮಗೆ ಲಭ್ಯ ಅಂತಕ್ಕಂಥ ಆಗ್ತೈತಿ. ಉದಾಹರಣೆಗೆ ನಾನು ವಿಜಯಪುರ ಜಿಲ್ಲೆಯ ಒಂದು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಈ ಒಂದು ಎಷ್ಟು ಸೀಟ್ಗಳು ಇನ್ನೂ ಲಭ್ಯ ಅದಾವು ಅಂತಕ್ಕಂಥದ್ದನ್ನು ನೋಡ್ಬೇಕಂತ ಬಯಸಿದಾಗ ಇಲ್ಲಿ ವಿಜಯಪುರ ಜಿಲ್ಲೆ ತೋರಿ. ವಿಜಯಪುರ ಜಿಲ್ಲೆದ ಬಸವನ ಬಾಗೇವಾಡಿ ಅಂತಕ್ಕಂಥದ್ದು ಇಲ್ಲಿ ಐತಿ. ಇನ್ನೂ ಒಂದು 100 ಸೀಟ್ ಈಗಾಗಲೇ ಭರ್ತಿ ಆಗ್ಯಾವು. ಇನ್ನು 20 ಸೀಟ್ ಏನದವಪ್ಪ ಅಂದ್ರೆ ಖಾಲಿ ಅದಾವು. 20 ಸೀಟ್ ಏನದಾವು, ಇನ್ನೂ ಖಾಲಿ ಅದಾವು. ಆ 20 ಸೀಟಲ್ಲಿ GM ಅಂತಕ್ಕಂಥ ವಿದ್ಯಾರ್ಥಿಗಳು 7 ಮಂದಿನ ತುಂಬ್ಕೋತಾರ. SC ಅಂತಕ್ಕಂಥವ್ರು ವಿದ್ಯಾರ್ಥಿಗಳನ್ನ 6 ಮಂದಿನ, ST ಅಂತಕ್ಕಂಥವ್ರು ಒಬ್ಬರನ್ನ. ಇನ್ನು ಕ್ಯಾಟಗರಿ 1 ಸೀಟ್ ಖಾಲಿ ಇಲ್ಲ. ಇನ್ನು 2A 4 ಅದಾವು, 2B 2 ಅದಾವು. ಟೋಟಲ್ 20 ಸೀಟುಗಳನ್ನು ಈ ಕೌನ್ಸಿಲಿಂಗ್ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದರಲ್ಲಿಯೂ GM ಅಂತಕ್ಕಂಥದ್ರಲ್ಲಿ ನಾವು ವಿಂಗಡಣೆ ಮಾಡಿದ ಪ್ರಕಾರವಾಗಿ ಈ GM ವುಮೆನ್ಸ್ ಅಂತಕ್ಕಂಥದ್ದು 3 ಮಂದಿ, GM ಅದರ್ಸ್ ಅಂತಕ್ಕಂಥ 4 ಮಂದಿ, 7 ಮಂದಿನ ತುಂಬ್ಕೋತಾರೆ ಒಟ್ಟು GM ಕೊಟ್ಟಾದಾಗ. ಅದೇ ರೀತಿ SC ವಿದ್ಯಾರ್ಥಿಗಳನ್ನು ನೋಡಿದಾಗ SC ವುಮೆನ್ಸ್ ಅಂತಕ್ಕಂಥವ್ರು 2 SC ಅದರ್ಸ್ ಅಂತಕ್ಕಂಥ 4 ಮಂದಿ, ಟೋಟಲ್ 6 ಸೀಟ್ಗಳನ್ನು ಇಲ್ಲಿ SC ಕೋಟಾದಾಗ ಏನು ಮಾಡ್ತಾರಪ್ಪ ಅಂದ್ರೆ ಭರ್ತಿ ಅಂತಕ್ಕಂಥ ಮಾಡ್ಕೋತಾರೆ. ಇನ್ನು ST ಅಂತಕ್ಕಂಥ ನೋಡಿದಾಗ ST ಅದರ್ಸ್ ಅಂತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿ, ಒಂದೇ ಒಂದು ಸೀಟ್ ಖಾಲಿ ಐತಿ, ಒಬ್ಬ ವಿದ್ಯಾರ್ಥಿ ಮಾತ್ರ ಆಯ್ಕೆ ಮಾಡ್ಕೋತಾರೆ. ಇನ್ನು 2A ಅಂತಕ್ಕಂಥ ತೊಗೊಂಡಾಗ 2A ವಿದ್ಯಾರ್ಥಿ ವುಮೆನ್ಸ್ ಅಂತಕ್ಕಂಥದ್ರಲ್ಲಿ ಒಬ್ಬರನ್ನ, 2A ಅದರ್ಸ್ ಅಂತಕ್ಕಂಥದ್ರಲ್ಲಿ 3 ಮಂದಿನ, ಒಟ್ಟು 4 ಸೀಟ್ಗಳು 2Aದಾಗ ಖಾಲಿ ಅದಾವು. ಇನ್ನು ಅದೇ 2B ಅಂತಕ್ಕಂಥದ್ದು 2 ಸೀಟ್ಗಳು ಖಾಲಿ ಅದಾವು. ಟೋಟಲ್ 20 ಸೀಟುಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಕೌನ್ಸಿಲಿಂಗ್ ಮೂಲಕವಾಗಿ ಒಂದು ಆಯ್ಕೆ ಅಂತಕ್ಕಂಥದ್ದನ್ನು ಮಾಡ್ಕೊಳ್ತಾರೆ.
ಇನ್ನು ಇನ್ನೊಂದು ಮಾಹಿತಿ ಅಂತಕ್ಕಂಥ ನೋಡಿದಾಗ, ಇನ್ನು ಆ ಪಟ್ಟಿ ಅಂತಕ್ಕಂಥದ್ದು ಮೆರಿಟ್ ಲಿಸ್ಟ್ ಅಂತಕ್ಕಂಥದ್ದು ನೋಡಿದಾಗ, ಈ ಒಂದು ವೇಟಿಂಗ್ ಲಿಸ್ಟ್ ಅಂತಕ್ಕಂಥದ್ದು ಏನೈತಲ್ಲ, ವೇಟಿಂಗ್ದಾಗ ಯಾರ್ಯಾರು ಇದಾರ ಅಂತಕ್ಕಂಥದ್ದು ಸಹ ಈ ವೆಬ್ಸೈಟ್ನಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಪ್ರಕಟಣೆಗೊಳಿಸಲಾಗಿದೆ. ಅದನ್ನ ನೋಡ್ಬೇಕಾದ್ರೂ ಸಹ ಇಲ್ಲೇ ಕ್ಲಿಕ್ ಮಾಡಿರಿ, ಕೊನೆಗೆ ಬರ್ರಿ ಕೌನ್ಸಿಲಿಂಗ್ ಆಗಿ 4ನೇ ಸುತ್ತಿನ ಪಟ್ಟಿ ಅಂತಕ್ಕಂಥದ್ದು ಬರ್ತೈತೆ ಇಲ್ಲಿ. ಅದು PDF ಫೈಲ್ ಐತಿ, ಓಪನ್ ಆಗ್ತಾ ಇದೆ ನೋಡ್ರಿ. ಈ ಮೆರಿಟ್ ಲಿಸ್ಟ್ ಅಂತಕ್ಕಂಥದ್ದು ನೋಡ್ರಿ, ಒಂದು ಸೀಟಿಗೆ 20 ವಿದ್ಯಾರ್ಥಿಗಳನ್ನು ಪಟ್ಟಿ ಮಾಡ್ಯಾರ ಅವರು. ಒಂದು ಸೀಟಿಗೆ 20 ವಿದ್ಯಾರ್ಥಿಗಳನ್ನು ಪಟ್ಟಿ ಮಾಡ್ಯಾರ. ಆ 20 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಆಯ್ಕೆ ಆಗೋಗ. ಅದ್ರಾಗ ಹೆಚ್ಚಿನ ಅಂಕಗಳನ್ನು ಯಾರು ಪಡ್ಕೊಂಡಾರ ಅವರು ಮೊದಲು ಏನಾಗ್ತಾರಪ್ಪ ಅಂದ್ರೆ ಅದ್ರಾಗ ಆಯ್ಕೆ ಅಂತ ಕಂಡುಕೊಳ್ತಾರ. ಇಲ್ಲಿ ಉದಾಹರಣೆಗೆ ನಮ್ಮದು ಇಲ್ಲಿ ಒಂದನೇದೈತೆ ನೋಡಿ. ಇಲ್ಲಿ ಯಾವ ಜಿಲ್ಲೆ ಇದು? ಬೆಳಗಾವಿ ಜಿಲ್ಲೆ, ರಾಮದುರ್ಗ ತಾಲೂಕು ಅಂತಕ್ಕಂಥೈತಿ. GMS WM ವುಮೆನ್ಸ್ ಸೀಟ್ ಅಂತಕ್ಕಂಥದ್ದಾವ ಇಲ್ಲಿ, ಹೌದಾ? ಇದ್ರಾಗ ನೋಡ್ರಿ, ಇಲ್ಲಿ ಎಷ್ಟು ಆ ಜಿಲ್ಲೆದಾಗ ಆ ತಾಲೂಕಿನ್ಯಾಗ ಎಷ್ಟು ಸೀಟ್ ಖಾಲಿ ಅದಾವ ನೋಡ್ಕೊಂಡು ಈ GM ವುಮೆನ್ ಸೀಟ್ನ್ಯಾಗ ಫಸ್ಟ್ ಇಲ್ಲೊಬ್ರು ಹೆಸರು ಐತಿ ನೋಡ್ರಿ. ಇವ್ರ ಹೆಸರು ನೋಡಿ 72ಕ್ಕೆ ಐತಿ. 72 ಮೊದಲು 5 ತುಂಬ್ಕೋತಾರ. ಆಮೇಲೆ ಏನೋ ಅವಕಾಶ ಅವ್ರು ಬರಲಿಲ್ಲ ಅಂದ್ರೆ, ಅವಕಾಶ ಸಿಕ್ತಂದ್ರೆ ಈ ಕೆಳಗಿನ ವಿದ್ಯಾರ್ಥಿಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಈ ಒಂದು ಕೌನ್ಸಿಲಿಂಗ್ ಮೂಲಕ ನಡೆಯುತ್ತದೆ. ಆದ್ದರಿಂದಾಗಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಮಗುವಿನ ಹೆಸರು ಅಂತಕ್ಕಂಥ ಇತ್ತಪ್ಪ ಅಂದ್ರೆ ಹೋಗಿ ಅವತ್ತು 13 ಮತ್ತು 14ನೇ ತಾರೀಕಿಗೆ 2 ದಿವಸ ಹೋಗ್ರಿ. ಅಂದ್ರೆ GM ಕೋಟಾದಾಗ GM ಮೊದಲೇ 13ನೇ ತಾರೀಕಿಗೆ GM ಕೋಟಾದವ್ರನ್ನ ಕೌನ್ಸಿಲಿಂಗ್ ಮೂಲಕ ತೊಗೊಳ್ತಾರ. ಅಲ್ಲಿ GMದಾಗೂ ಸಹ ಬಂದವರು ಹೆಚ್ಚಿನ ಮೆರಿಟ್ ಇತ್ತಂದ್ರೆ ಅದು 2A 2Bದವರು ಬಂದಿರ್ತಾರ, ಅಥವಾ ಆ ಒಂದು ಕೋಟಾದಲ್ಲಿ ಬರ್ಬೇಕಂತೇಳಿ ಬಿಟ್ಟಿರ್ತಾರೆ. ಅವಾಗ ನಿಮ್ಗೆ ಅವಕಾಶ ಸಿಗ್ಬೋದು. ಸ್ವಲ್ಪ ಪ್ರಯತ್ನ 2 ದಿವಸ ಏನು ಮಾಡಿರಪ್ಪ ಅಂದ್ರೆ ಅಲ್ಲಿ ಹೋಗಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ.